ಬಾಲಕೃಷ್ಣ ಅವರೇ ಅಡ್ಡ ಮತದಾರ ಮಾಡಿ ಅವರು ಜೆಡಿಎಸ್ ಇಂದ ಬಂದವರು ಕಾಂಗ್ರೆಸ್ಗೆ, ಅದು ಕೂಡ ನನಗೆ ನೆನಪಾಗ್ತಾ ಇದೆ. ಇನ್ನೊಂದು, ಈ ರಾಜಕಾರಣದಲ್ಲಿ ಯಾರು ಶತ್ರುವೂ ಅಲ್ಲ, ಯಾರು ಮಿತ್ರವೂ ಅಲ್ಲ. ಸೊ ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೆ ಕಾಲ್ ಮಾಡೋದ್ ಕಂಡ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರ ಪಕ್ಷದಿಂದಲೇ ಬೇಡ ಅಂತ ಬಿಟ್ಟು ಕಾಂಗ್ರೆಸ್ ಬಂದವರಿಗೆ ಒಂದಿಷ್ಟು ಜನರು ಕಾಲ್ ಬಂದಿದೆ ಅಂತ ಸ್ವತಃ ಬಾಲಣ್ಣ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಟೈಟಲ್ ಫೋನ್ ಬಂತ ಬಾಲಣ್ಣ ಅಂತ ಹೇಳಿ ಅದಕ್ಕೆ ನಾವು ಇಟ್ಟಿರೋದು. ಟೈಟಲ್ ಕರೆಕ್ಟ್ ಇದೆ ಅಲ್ವಾ? ಖಂಡಿತ. ಯಾಕಂದ್ರೆ 14 ಜನಕ್ಕೆ ಫೋನ್ ಹೋಗಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಲೆಕ್ಕ ಬಾಲಣ್ಣ. ಬಹುಶಃ ಕರೆಕ್ಟಾಗಿ 14 ಜನ ಯಾರು ಅಂತಲೂ ಗೊತ್ತಿದೆ ಬಾಲಕೃಷ್ಣ ಅವರಿಗೆ. ನಮ್ಮ ಗೋವಿಂದಣ್ಣ ಅಲ್ಲಿ ಹೋಗಿದ್ರಲ್ಲ, ಗೋವಿಂದಣ್ಣಂಗೆ ಗೊತ್ತಾಗಿದ್ದೇನೆಂದರೆ ಬಾಲಣ್ಣಂಗೂ ಫೋನ್ ಬಂದಿತ್ತು ಅಂತ. ಆದರೆ ಅವ್ರು ಬೈದಿಟ್ಬಿಟ್ರಂತೆ. ಅವ್ರು ಯಾಕೆ ನೋಡಿ, ಈಗ ನೀವು ಆಗಲೇ ಉಪೇಂದ್ರಂದು ಯಾವುದೋ ಒಂದು ಫಿಲಮ್ದು ಒಂದು ಡೈಲಾಗ್ ಹೇಳ್ತಾ ಇದ್ರಿ, ರಕ್ತ ಕಣ್ಣೀರು ಫಿಲಮ್ದು. ಹೌದೌದು. ಆ ಉಪೇಂದ್ರದೇ ಮತ್ತೊಂದು ಯಾವುದೋ ಒಂದಿದೆ ಡೈಲಾಗು, ನಾನವನಲ್ಲ ಅಂತ. ಯಾವ ಫಿಲಮ್ ಅದು? ಬುದ್ಧಿವಂತನಾ? ಹೌದು. ಬಾಲಕೃಷ್ಣ ಅವರಿಗೆ ಬುದ್ಧಿವಂತ ಆಗಕ್ಕೆ ಹೊರಟಿದ್ದಾರೆ ಈಗ. ಯಾಕಂದ್ರೆ ಇವ್ರ ಮೇಲೆ ಮತ್ತೆ ಅನುಮಾನ ಮಾಡಬಾರ್ದಲ್ಲ. ಅವ್ರ ಪಾಪ ಈಗ 2 ಫೋನ್ ಕಾಲಿಗೆ ಭಾಳ ವೇಟ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇರೋರಿಗೆಲ್ಲ ಅವ್ರು ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ಯಾವ ಫೋನ್ ಬಂದ್ರು ಎತ್ತಬೇಕು ಅಂತ. ಯಾವ ಫೋನು? ಈಗ ಅವಾಗಲೇ ಯಾರೋ ಒಬ್ರು ಕುಮಾರಸ್ವಾಮಿದು ಒಂದು ವಿಡಿಯೋನ ಅವ್ರ ಮೊಬೈಲ್ ಓಪನ್ ಮಾಡಿ ಕೊಡ್ತಾ ಇದ್ರು, ಬಾಲಕೃಷ್ಣ ಅವ್ರು ತೋರಿಸ್ತಾ ಇದ್ರು. ಅವ್ರಿಗೂ ಹೇಳಿದಾರಂತೆ ಯಾವ ಫೋನ್ ಬಂದ್ರು ಎತ್ತಬೇಕು, ಯಾಕಂದ್ರೆ ಅವ್ರಿಗೆ ಒಂದು ಫೋನ್ನ ನಿರೀಕ್ಷೆ ಇದೆ. ಯಾವ ಫೋನ್ ಅಂದ್ರೆ, ಬನ್ನಿ ಪ್ರಮಾಣವಚನ ತಗೊಳಕ್ ಬನ್ನಿ, ರಾಜಭವನಕ್ಕೆ ಬನ್ನಿ ಪ್ರಮಾಣವಚನ ತಗೊಳಕ್ಕೆ ಅಲ್ಲಿ ಕಾಯ್ತಾ ಇದ್ದಾರೆ ಅವರು. ಹಂಗಿರುವಾಗ ಇದ್ಯಾವುದೋ ಒಂದು ಕುಮಾರಣ್ಣನ ಫೋನ್ ಬಂದ್ಬಿಟ್ಟು ಬಾಳಣ್ಣ ಮಿನಿಸ್ಟರ್ ಆಗ ತಪ್ಪಿಟ್ರೆ ಅನ್ನೋದೊಂದು ಭಯ. ಹಾಗಾಗಿ ಬೆಳಗ್ಗೆ ಬಂದ್ಬಿಟ್ಟು ಅವ್ರು ಕೂತ್ಕೊಂಡು ನಾನವನಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಾನೇನೂ ಮಾಡಲಿಲ್ಲ ಅದು ಒಂದು ಹೇಳಿದ್ದಾರೆ. ಮತ್ತು ಯಾರ್ಯಾರಿಗೋ ಮಾಡಿದ್ದಾರೆ ಫೋನು ಅದನ್ನು ಹೇಳಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವ್ರ ರಿಯಾಕ್ಷನ್ನು ಬಂದಿದೆ. ನಾನೇನು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡೋಕ್ಕೆ ಅಂತಲಿ ನಾನು ಸೆಳೆಯೋದಕ್ಕೆ. ಅಂದರೆ ಇವರೇನು ಹೇಳಿದ್ದಾರೆ, JDSನಿಂದ ಯಾರ್ಯಾರು ಕಾಂಗ್ರೆಸ್ಸಿಗೆ ಬಂದಿದ್ದಾರಲ್ಲ ಅವ್ರನ್ನೇ ಸೆಳೀತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಂಗೆ ಹೇಳೋದಕ್ಕೆ ಅವ್ರದ್ದು ಉತ್ತರ, ಸೆಳೆಯೋಕ್ಕೆ ನಾನೇನು ಮ್ಯಾಗ್ನೆಟ್ಟಾ? ಸೆಳೆಯೋದು ಯಾವುದು? ಆಯಸ್ಕಾಂತದ ಗುಣ ಅಲ್ವಾ ಅದು ಸೆಳೆಯೋದು? ಹೌದು ಹೌದು. ಅದಕ್ಕೆ ಈಗ ಕುಮಾರಸ್ವಾಮಿ ಅವ್ರು ಕೇಳಿರೋದು, ಸೆಳೆಯೋಕ್ಕೆ ನಾನೇನು ಮ್ಯಾಗ್ನೆಟ್ಟಾ ಅಂತೇಳಿ. ಬಹುಶಃ ಈಗ ಬಾಲಕೃಷ್ಣ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ, ಹಿಂಗೆ ಹೇಳ್ಬಿಟ್ರು ಅಂದರೆ ಅಲ್ಲಿಗೆ ಅವರಂತೂ ಒಂದು ಆಂಟಿಸಿಪೇಟ್ರಿ ಬೇಲ್ ತಗೊಂಡಂಗೆ. ಈಗ ಬಾಲಕೃಷ್ಣ ಅವ್ರು ಬಚಾವಾದರು. ಇನ್ನು ಯಾರು ಈಗ ಉಳಿದವ್ರದೆಲ್ಲ ಈಗ JDSನಿಂದ ಯಾರ್ಯಾರು ಹೋಗಿದಾರಲ್ಲ ಕಾಂಗ್ರೆಸ್ಗೆ, ಅವ್ರನ್ನೆಲ್ಲ ಈಗ ದುರ್ಬಿನ್ ಹಾಕೊಂಡು ಹುಡುಕ್ತಾ ಇದ್ದಾರೆ. ಯಾರಿಗೆ ಫೋನ್ ಹೋಗಿದೆ? ರಾಜಣ್ಣಂಗೆ ಫೋನ್ ಹೋಗಿದೆಯಾ? ಸತೀಶ್ ಜಾರಕಿಹೊಳಿ ಅವ್ರಿಗೆ ಫೋನ್ ಹೋಗಿದೆಯಾ? ಜಮೀರ್ ಅಣ್ಣಂಗೆ ಫೋನ್ ಹೋಗಿದೆಯಾ? ಚೆಲುವಣ್ಣಂಗೆ ಫೋನ್ ಹೋಗಿದೆಯಾ? ಈಗ ಅವ್ರನ್ನೆಲ್ಲ ಈಗ ಅನುಮಾನದಿಂದ ನೋಡಬೇಕು. ಯಾಕಂದರೆ ಇವ್ರು ಹೇಳ್ಬಿಟ್ಟಿದಾರಲ್ಲ, JDSನಿಂದ ಯಾರ್ಯಾರು ಕಾಂಗ್ರೆಸ್ಸಿಗೆ ಬಂದಿದ್ದಾರೋ ಅವರಿಗೆಲ್ಲ ಫೋನ್ ಹೋಗಿದೆ ಅಂತೇಳಿ. ಅದರಲ್ಲಿ ಬಹುಶಃ ಈಗ ಅವ್ರ ಪರಿಸ್ಥಿತಿ ಅಲ್ಲಲ್ಲಿ ಯೋಚನೆ ಮಾಡಿ. ಯಾರ್ಯಾರೀಗ JDSನಿಂದ ಇವ್ರ ಜೊತೆನೇ ಪಾಪ ನೀವು ಹೇಳಿದ್ರಲ್ಲ ಅವಾಗಲೇ ಕ್ರಾಸ್ ಔಟ್ ಮಾಡಿ ಬಾಲಕೃಷ್ಣ ಅವ್ರು ಬಂದಿದ್ದು ಅಂತ. ಪಾಪ ಅವರೊಬ್ಬರೇ ಎಲ್ಲ ಬಂದಿದ್ದು. ಅವ್ರ ಜೊತೆ ಚಲರಾಯಸ್ವಾಮಿ ಅವರು, ಜಮೀರ್ ಅಹಮದ್ ಖಾನು, ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಭೀಮಾ ನಾಯ್ಕು, ಇಕ್ಬಾಲ್ ಅನ್ಸಾರಿ, ಬಂಡಿ ಸಿದ್ದೇಗೌಡ, ರಮೇಶ್ ಬಂಡಿ ಸಿದ್ದೇಗೌಡ, ದೊಡ್ಡ ಟೀಮ್ ಇದೆ ಬಿಡಿಯೋದು. ಸೊ ಅವರೆಲ್ಲರ ಮೇಲೆ ಈಗ ಕಂಡು ಪಾಪ ಕೆಲವರು ಇದ್ರೆ ಈಗ MLAಗಳಿಲ್ಲ. ಅದರಲ್ಲಿ MLA ಇರೋರೆಲ್ಲ ಈಗ ಇಲ್ಲ, ನಾನವನಲ್ಲ ಅಂತ ಹೇಳಬೇಕಾದಂಥ ಪರಿಸ್ಥಿತಿ. ಮತ್ತು ಬಾಲಕೃಷ್ಣ ಅವರು ಎಷ್ಟರ ಮಟ್ಟಿಗೆ ಅಂದರೆ ನಾನು ಹೇಳಿದೆ, 2 ಫೋನ್ ಕಾಲಿ ಕಾಯ್ತಾ ಇದ್ದಾರೆ ಅಂತ. ಯಾವುದು? ಒಂದು ಯಾರ್ಯಾರೀಗ ಇದೆ ಈಗ ಬನ್ನಿ ಪ್ರಮಾಣವಚನಕ್ಕೆ ಅಂತ. ಇನ್ನೊಂದು ಈಗ ಅವರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಯಾವುದು? ಅಲ್ಲಿ ಹೇಳ್ತಾ ಇದ್ರು ಈಗ ಗೋವಿಂದಣ್ಣ ಅಲ್ಲಿ ಹೋದಾಗ ಗೋವಿಂದಣ್ಣನ ಕಿವಿಗೆ ಮತ್ತೊಂದು ಮಾಹಿತಿ ಬಂದಿದೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ ಏನಂತ, ಈ ರೆಸಾರ್ಟ್ ಜವಾಬ್ದಾರಿ ಎಲ್ಲ ಇದೆಯಲ್ಲ, ರೆಸಾರ್ಟ್ ಕಂಪ್ಲೀಟ್ ಜವಾಬ್ದಾರಿ ನಾಡ್ದು 14ನೇ ತಾರೀಕು ನೀವು ಹೇಳ್ತಿದ್ರಲ್ಲ ರೆಸಾರ್ಟ್ ಪಾಲಿಟಿಕ್ಸ್ ಅಂತ, ಅದ್ರ ಜವಾಬ್ದಾರಿ ಯಾರ್ದು? ಯಾರೆಲ್ಲ ವ್ಯವಸ್ಥೆ ಮಾಡೋರು ಯಾರು? ಊಟ ವಸತಿ ವ್ಯವಸ್ಥೆ ಎಲ್ಲವೂ ಬಾಲಕೃಷ್ಣ ಅವ್ರದ್ದು ಅಂತೇಳಿ. ಪಾಪ ಏನೆಲ್ಲ ಹರಸಾಹಸ ಮಾಡ್ತಿದ್ದಾರೆ ನೋಡಿ, ಅವ್ರು ಹೆಂಗಾರು ಮಂತ್ರಿ ಆಗ್ಬೇಕು ಅಂತೇಳಿ. ಅಷ್ಟೆಲ್ಲ ಮಾಡಿದ ನಂತರವೂ ಬಾಲಕೃಷ್ಣ ಅವ್ರು ಮಂತ್ರಿ ಆಗ್ತಾರಾ ನೋಡಿ? ಅವರಿಗೆ ಎಷ್ಟು ಕಷ್ಟ ಆಗ್ಬೋದು. 94ರಲ್ಲಿ ಫಸ್ಟ್ ಟೈಮ್ ಅವ್ರು BJPಯಿಂದ MLA ನಿಕೇಶ್. ಯಾವಾಗ? 94ರಲ್ಲಿ. ಈಗ 5ನೇ ಸತಿ ಅವ್ರು MLA. BJP ಆಯಿತು, ಜನತಾದಳ ಆಯಿತು, ಈಗ ಕಾಂಗ್ರೆಸ್ಸು, ಅದಕ್ಕೂ ಮೊದಲು JDS. ಇಷ್ಟೆಲ್ಲ ಮಾಡಿರುವಂಥ ಬಾಲಕೃಷ್ಣ ಅವರು 5 ಸತಿ ಆದರೂ ಅವ್ರಿಗೆ ಏನಂತಾರಂತೆ ಗೊತ್ತಾ BJP ಅವರು? ಅಣ್ಣ ನೀ 94ರಲ್ಲೇ ನಮ್ಮ BJPಯಿಂದ ಗೆದ್ದಿದ್ದೆ, ನೀ BJPಯಲ್ಲೇ ಇದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ, ನೀ ಮಂತ್ರಿ ಆಗೋಕ್ಕೂ ಆಗಿಲ್ಲ ಅಂತ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಆ ಮಾತು ಹೇಳ್ತಾ ಇದ್ರು, ಎಲ್ಲರನ್ನೂ ಮುಖ್ಯಮಂತ್ರಿ ಮಾಡ್ತಾರೆ ಬಾಲಕೃಷ್ಣ, ಅವ್ರು ಮಂತ್ರಿ ಆಗೋಕ್ಕೂ ಆಗಿಲ್ಲ ಅಂತೇಳಿ. ಈಗ ಹೆಂಗಾಗ್ಬೋದು ಅವ್ರ ಪರಿಸ್ಥಿತಿ? ಅದು ಈ ಸತಿ ಈಗ ಅವರಿಗೆ ಇದೊಂದು ರೀತಿ ಕಟ್ಟ ಕಡೆಯ ಅವಕಾಶ. ಮತ್ತು ಭಾಳ ಹತ್ತಿರ ಏನೋ ಹೇಳ್ತಾರಲ್ಲ ಅವ್ನು ಗಾದೆ ಮಾತೇನದು, ಸ್ವರ್ಗಕ್ಕೆ 3 ಗೇಣಂತೆ. ಹಂಗಿದೆ ಅವ್ರ ಪರಿಸ್ಥಿತಿ. ತಪ್ಪೋಗಬಾರ್ದು ಅಂತ ಏನೇನೋ ಸಾಹಸ ಮಾಡ್ತಿದ್ದಾರೆ, ಬುದ್ಧಿವಂತಿಕೆಯನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಇದು ಒಂದು ನಿಕೇಶ್. ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ತರ ತ್ರಿಶಂಕು ಸ್ಥಿತಿ ಆಗದೆ ಇದ್ರೆ ಸಾಕು ಬಾಲಣ್ಣನ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಈಗ ಇವರು DK ಶಿವಕುಮಾರ್ CM ಆಗ್ಬೇಕು ಅಂತ ಹೋದಲ್ಲಿ ಬಂದಲ್ಲಿ ಜೈ ಅನ್ನೋದು, ಆಚೆ ಕಡೆ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಇವೆಲ್ಲ ನೋಡ್ತಾ ಇದ್ರೆ ನಿರೀಕ್ಷೆ ಬಹಳ ಇಟ್ಕೊಂಡಿದ್ರು ಬಾಲಣ್ಣ ಅವರು. ಯಾಕಂತ ಹೇಳಿ ನೀವು ಈಗಲೇ ಹೇಳ್ದಂಗೆ ರೆಸಾರ್ಟ್ ಪಾಲಿಟಿಕ್ಸ್ಗೂ ಕೂಡ ಎಲ್ಲದು ತನು ಮನ ಧನ ಎಲ್ಲ ಸಹಕರಿಸುವಂತ ನಿರೀಕ್ಷೆ ಇದೆ ಹಾಗಾದ್ರೆ ಬಾಲಣ್ಣ ಅವರು.
ಅಲ್ಲಿ ನಿರೀಕ್ಷೆ ಅಲ್ಲ ಪಾಪ ಅವ್ರ ನೀವು ನಿರೀಕ್ಷೆ ಅಂತ ಯಾಕೆ ಹೇಳ್ತೀರಿ? ಅವರಷ್ಟೆಲ್ಲ ಮಾಡಿರುವಾಗ ಆಲ್ರೆಡಿ ನೀವು ಬರೀ ನಿರೀಕ್ಷೆ ಅಂದ್ಬಿಟ್ರೆ ಅವ್ರಿಗೆ ಏನು ಅನ್ಸ್ಬಿಟ್ಟು ಪಾಪ ಅವರಿಗೆ. ಆಮೇಲೆ ನೀವು ಹೇಳಿದ್ರಲ್ಲ ತ್ರಿಶಂಕು ಸ್ವರ್ಗ, ಯು ಆರ್ ರೈಟ್. ಜಮೀರ್ ಅಹಮದ್ ಖಾನ್ದು ತ್ರಿಶಂಕು ಸ್ವರ್ಗ, ಬಾಲಣ್ಣಂದು ಸ್ವರ್ಗಕ್ಕೆ 3 ಗೇಣು. ಅಷ್ಟು ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಈ 3 ಗೇಣು ಯಾವುದು? ಇನ್ನು 3 ದಿನ, ಇವತ್ತು ಎಷ್ಟು ತಾರೀಕು? 14, 15, 16, 17, 18ನೇ ತಾರೀಕು ಇವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅದು ಏನು, ಯಾರು 5ನೇ ಕ್ಯಾಂಡಿಡೇಟ್ ಇದಾರಲ್ಲ ವಿನಯ್ ಕಾರ್ತಿಕ್, ಅವ್ರಿಗೆ ಯಾರ್ಯಾರು ಓಟ್ ಹಾಕ್ಸ್ಬೇಕು ಅವ್ರದ್ದೆಲ್ಲ ಜವಾಬ್ದಾರಿ ಬಾಲಕೃಷ್ಣ ಅವರಿಗೆ. ಈ 3 ಗೇಣ್ ದಾಟಿ 18ನೇ ತಾರೀಕು ಅವ್ರು ಗೆಲ್ಲಿಸ್ಕೊಂಡ್ ಬಂದ್ರು ಅಂದ್ರೆ ಅವ್ರು ಹತ್ತತ್ರ ಸ್ವರ್ಗ ರೀಚ್ ಆದಂಗೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಯಾವುದು? ರಾಜಕೀಯವಾಗಿ ಅಧಿಕಾರದ ಸ್ವರ್ಗ, ಬೇರೆ ಯಾವುದು ಬೇಡ ಪಾಪ. ಆಯ್ತಾ? ಆ ದೃಷ್ಟಿಯಿಂದ ನೋಡೋದಾದ್ರೆ ಬಾಲಕೃಷ್ಣ ಅವರು ಮಂತ್ರಿ ಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಸಾಹಸಗಳನ್ನ ಮಾಡ್ತಾ ಇದ್ದಾರೆ. ಆ ಸಾಹಸ ಇನ್ನೂ ಮುಂದುವರಿತಾ ಇದೆ. ಅದಕ್ಕೋಸ್ಕರ ಈಗ ಇವರ ಸಾಹಸದ ಭಾಗವಾಗಿ JDS ನಿಂದ ಕಾಂಗ್ರೆಸ್ಗೆ ಬಂದಂಥ ಅದು ಯಾರ್ಯಾರೆಲ್ಲ ಇದ್ದಾರೆ ಅವರೆಲ್ಲ ಈಗ ಅವ್ರನ್ನವ್ರು ಪ್ರೂವ್ ಮಾಡ್ಕೋಬೇಕಿದೆ. ಇಲ್ಲ, ನನಗೆ ಯಾರು ಫೋನು ಬಂದಿಲ್ಲ, ನಾನು ಯಾರ ಜೊತೆನೂ ಮಾತಾಡಿಲ್ಲ, ನಾನು ಎಲ್ಲೂ ಹೋಗೋದಿಲ್ಲ, ನಾನು ಕ್ರಾಸ್ ಔಟ್ ಮಾಡಲ್ಲ, ಅಡ್ಡ ಮತದಾನವೂ ಮಾಡಲ್ಲ, ಅಡ್ಡಾದಿಡ್ಡಿ ಮತದಾನವೂ ಮಾಡಲ್ಲ ಅನ್ಬೇಕು. ಯಾಕೆ ಅಡ್ಡಾದಿಡ್ಡಿ ಮತದಾನ ಯಾಕೆ ನಿಕೇಶ್? ಯಾಕಂದರೆ ಕ್ರಾಸ್ ಓಟ್ ಅಷ್ಟೇ ಅಲ್ಲ. ಈಗ ಕ್ರಾಸ್ ವೋಟಿಂಗ್ ಮಾಡಿದ್ರೆ, ಈಗ ಬೇರೆಯವ್ರಿಗೆ ಹಾಕಿದ್ರೆ ಅದು ಅಡ್ಡ ಮತದಾನ. ಈಗ ಯಾರಿಗೂ ಹೋಗ್ತಿದ್ದಂಗೆ ಕುಲಗೆಟ್ಟ ಮತ ಅನ್ಲಿ ಮಾಡಿಬಿಡ್ಬೋದು. ಈಗ 1 ಅಂತಲಿ ಬರೋದಿದೆಯಲ್ಲ, ಅದಕ್ಕೊಂದು ತಲೆಗೊಂದು ಕೊಂಪು ಕೊಟ್ಟರು, ಕೆಳಗೊಂದು ಬಾಲ ಕೊಟ್ಟರು ಅಂದರೆ ಹೋಯ್ತದು, ಓಟ್ ಹೋಯ್ತದು, ಕುಲಗೆಟ್ಟ ಮತ ಅಂತೇಳಿ. ಆ ಮತ ಯಾರಿಗೂ ಇಲ್ಲ. ಅಂದರೆ ಹೆಂಗಾದರೂ ಸೋಲಿಸ್ಬೇಕನ್ನೋ ಪ್ರಯತ್ನದ ಭಾಗವಾಗಿ ಅವನಿಗೆ ಓಟೇ ಹೋಗೋದು ಬೇಡ, ನನಗೆ ಯಾರನ್ನ ಅಲಾಟ್ ಮಾಡಿದಾರಲ್ಲ ಅವನಿಗೆ ನಾನು ಓಟ್ ಹೋಗಬಾರ್ದು, ಆ ಥರದ ಪ್ಲಾನು ನಡೆಯುತ್ತೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಬಾಲಣ್ಣವ್ರೀಗ ಬಹುಶಃ ಅವರ ಪ್ರಯತ್ನವನ್ನಂತೂ ಅವರು ಜಾರಿಯಲ್ಲಿ ಇಟ್ಟಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವರ ಪರಿಸ್ಥಿತಿ ಈಗ ತ್ರಿಶಂಕು ಸ್ಥಿತಿ, ಬಾಲಣ್ಣ ಅವರದ್ದು ಇನ್ನು ಸ್ವರ್ಗಕ್ಕೆ 3 ಗೇಣು. 3 ದಿವಸ ಇದೆ, 18ಕ್ಕೆ ಎಲೆಕ್ಷನ್. ಗೆಲ್ಲಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವರಿಗೆ ಮಂತ್ರಿ ಸ್ಥಾನ ಸಿಗ್ಬೋದು ಎನ್ನುವಂಥ ನಿರೀಕ್ಷೆ. ಯಾಕಂದ್ರೆ 5 ಸತಿ ವಿನ್ ಆಗಿದ್ರು, ಮಂತ್ರಿ ಆಗ್ಬೇಕನ್ನೋ ಆಸೆ ಯಾರಿಗೆಲ್ಲ ಹೇಳಿ, ಅದು ಕೂಡ ರಾಜಕಾರಣಿಗಳು ಕೇಳಬೇಕಾ? ಓಕೆ.